ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯಾದ್ಯಂತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ನಡೀತಾ ಇದೆ. ಚಿಕ್ಕೋಡಿಯಲ್ಲೂ ರಂಗೋಲಿ ಹಬ್ಬ ಅದ್ದೂರಿಯಾಗಿ ನಡೆದಿದ್ದು ಹೇಗಿತ್ತು ಅಂತ ನೋಡೋಣ ಬನ್ನಿ. ರಂಗು ರಂಗಿನ ರಂಗೋಲಿ ಒಂದಕ್ಕಿಂತ ಒಂದು ಸುಂದರ ಗೆದ್ದು ಪ್ರಶಸ್ತಿ ಪಡಿತಾ ಇರೋ ವಿಜೇತರು. ಇದು ಚಿಕ್ಕೋಡಿಯಲ್ಲಿ ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್6 ವತಿಯಿಂದ ನಡೆದ ರಂಗೋಲಿ ಸ್ಪರ್ಧೆಯ ಚಿತ್ರಣ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಗ್ಯಾರಂಟಿ ನ್ಯೂಸ್ನ ಈ ಕಾರ್ಯವನ್ನ ಶ್ಲಾಘಿಸಿದ್ರು. ಗ್ಯಾರಂಟಿ ನ್ಯೂಸ್ ಚಾನೆಲ್ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅಂತ ಹಾರೈಸಿದ್ರು. ಗ್ರಾಮೀಣ ಭಾಗದ ಅನೇಕ ಹೆಣ್ಣು ಮಕ್ಕಳಿಗೆ ಒಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಭಾಳ ಸಂತೋಷ. ಬೇರೆ ಬೇರೆ ಚಾನಲ್ದವರು ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಹಿಳೆಯರು ಮಾಡಬೇಕು. ನೀವು ಮಾಡಿದ್ದೀರಿ, ಭಾಳ ಸಂತೋಷ. ಇದರಲ್ಲಿ ಬರುವಂತಕ್ಕಂಥ ಎಲ್ಲ ಮಹಿಳೆಯರಿಗೆ ಬಹುಮಾನಗಳನ್ನು ನೆಕ್ಸ್ಟ್ ಮಂದಿ ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತಾರೆ ಅವರು ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಸ್ಪರ್ಧೆಯಲ್ಲಿ ಕೂಡ ಪಾಲ್ಗೊಂಡು ಅಲ್ಲಿ ಆ ಬಹುಮಾನ ಪಡ್ಕೊಳ್ಳಿ ನಮ್ಮ ಭಾಗದ ಮಹಿಳೆಯರು ಅಂತ ಮಾತನ್ನು ಹೇಳ್ತಾರೆ. ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಚಿಕ್ಕೋಡಿ ಪಟ್ಟಣದ ಪುರಸಭೆಯ ಮಾಜಿ ಅಧ್ಯಕ್ಷರು ವೀಣಾ ಜಗದೀಶ್ ಕವಟಗಿ ಮಠ ಹಾಗೂ ಅಧ್ಯಕ್ಷರಾಗಿ ಸಮಾಜ ಸೇವಕ ಚಂದ್ರಕಾಂತ ಹೊಕ್ಕೇರಿ, ಕಾಶಿನಾಥ್ ಕುರಣಿ ಹಾಗೂ ಮುಖ್ಯ ಅತಿಥಿಯಾಗಿ ಗ್ಯಾರಂಟಿ ನ್ಯೂಸ್ನ ಉತ್ತರ ಕರ್ನಾಟಕ ಬ್ಯೂರೋ ಹೆಡ್ ಅಜಿತ್ ಸಣ್ಣಕ್ಕಿ ಭಾಗಿಯಾಗಿದ್ದರು. ಜೊತೆಗೆ ಅತಿಥಿಗಳಾಗಿ ಉಪನ್ಯಾಸಕಿ ದೀಪಾ ಹಂಜೆ, ಶಿಕ್ಷಕಿ ವಿಜಯಲಕ್ಷ್ಮಿ ಅಂಕಲಿಮಠ, ಮೇಘ ಸೂರ್ಯವಂಶಿ ಹಾಗೂ ಸಮಾಜ ಸೇವಕ ವಿನೋದ್ ಸೌದಾಗಾರ್ ಆಗಮಿಸಿದ್ರು. ಗ್ಯಾರಂಟಿ ನ್ಯೂಸ್ ಚಾನೆಲ್ ಇದೊಂದು ರಂಗೋಲಿ ಸ್ಪರ್ಧಾ ಕಾರ್ಯಕ್ರಮ ಚಿಕ್ಕೋಡಿಯಲ್ಲಿ ಇಟ್ಟಿದ್ದಾರೆ. ಇದು ಒಳ್ಳೆಯ ಕಾರ್ಯಕ್ರಮ. ಪ್ರತಿ ವರ್ಷ ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಬೇರೆ ಬೇರೆ ಸ್ಪರ್ಧೆಗಳನ್ನು ಇಟ್ಟು ಗ್ರಾಮೀಣ ಭಾಗದ ಎಲ್ಲ ಮಹಿಳೆಯರಿಗೆ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸಿ ಇದೊಂದು ಒಳ್ಳೆಯ ಸಂಸ್ಕೃತಿ ನಮ್ಮ ಭಾರತದಲ್ಲಿದೆ. ರಂಗೋಲಿ ಸ್ಪರ್ಧೆ, ಗಾಯನ ಸ್ಪರ್ಧೆ, ಬೇರೆ ಬೇರೆ ಸ್ಪರ್ಧೆಗಳು ಅವರು ನಡೆಸ್ಕೊತಾ ಬರ್ತಾ ಇದ್ದಾರೆ. ಆ ಎಲ್ಲ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸೋಣ. ಎಲ್ಲರೂ ಕೂಡಿ ಈ ಚಾನೆಲ್ ಅವರು ಏನು ಮಾಡ್ತಾ ಇದ್ದಾರೆ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನು ರಂಗೋಲಿ ಸ್ಪರ್ಧೆಯಲ್ಲಿ ಕೆಲವರು ದೇವರ ಚಿತ್ರ ಬಿಡಿಸಿದ್ರೆ ಕೆಲವರು ಸಂಕ್ರಾಂತಿ ಹಬ್ಬದ ಸಂದೇಶ ಸಾರುವ ರಂಗೋಲಿ ಬಿಡಿಸಿದ್ರು. ಸ್ಪರ್ಧೆಯಲ್ಲಿ ರಾಘವೇಂದ್ರ ಕೊಕಾಟೆ ಪ್ರಥಮ ಸ್ಥಾನ ಪಡೆದ್ರೆ, ಶಿಲ್ಪಾ ಕಂದಂ ದ್ವಿತೀಯ ಸ್ಥಾನ, ನಿರ್ಮಲಾ ರಾವಳ ತೃತೀಯ ಸ್ಥಾನ ಪಡೆದ್ರು. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಗ್ಯಾರಂಟಿ ನ್ಯೂಸ್ ವತಿಯಿಂದ ಪ್ರಶಂಸನಾ ಪತ್ರವನ್ನು ನೀಡಿ ಸತ್ಕರಿಸಲಾಯಿತು. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರೂ ಗ್ಯಾರಂಟಿ ನ್ಯೂಸ್ ಚಾನೆಲ್ಗೆ ಧನ್ಯವಾದ ತಿಳಿಸಿದ್ರು. ಜೊತೆಗೆ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿಯ ವಿವಿಧ ಚಾನೆಲ್, ಎಲೆಕ್ಟ್ರಾನಿಕ್ ಮೀಡಿಯಾ ರಿಪೋರ್ಟರ್ಸ್ ಹಾಗೂ ಕ್ಯಾಮರಾಮ್ಯಾನ್ಗಳು ಕೂಡ ಉಪಸ್ಥಿತರಿದ್ದರು. ದುರದುಂಡಯ್ಯ ಭಾವಿಮನಿ, ಗ್ಯಾರಂಟಿ ನ್ಯೂಸ್, ಚಿಕ್ಕೋಡಿ.